ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇವತ್ತು ಮಧ್ಯಾಹ್ನ 3-4 ಗಂಟೆಯಿಂದಲೇ ಪ್ರಾರಂಭ ಆಗಬೇಕು. ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಕೊಪ್ಪಳ ಬಿಜೆಪಿ ಅನ್ನೋದು ಏನನ್ನೋದನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳೇ ಕೆಳಗಿಳಿದು ಬರೋವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಜಾನೆ ಇವತ್ತು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮೊನ್ನೆ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಹೋರಾಟ ಇಲ್ಲಿ ಮಾಡಬೇಡ್ರಿ, ಪ್ರಧಾನಮಂತ್ರಿ ಅವರು ಮನೆ ಮುಂದೆ ಮಾಡಿ ಅಂತ ಹೇಳ್ತಾ ಇದ್ರು. ಸ್ವಾಮಿ, ಅವ್ರು ಕೊಟ್ಟಂತ ಎಲ್ಲ ನೀವು ಕಿಸಾನ್ ಸನ್ಮಾನ ಯೋಜನೆ, ರೈತರಿಗೆ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ನಿಧಿಗಳನ್ನ ಕಸ್ಕೊಂಡವ್ರು ನೀವು. ಇಂಥ ಸುಳ್ಳಿನ ಸರ್ಕಾರ, ಆ ಪ್ರಧಾನಮಂತ್ರಿ ಪುಣ್ಯಾತ್ಮ ಕಳಿಸಿದಂತ ಗೊಬ್ಬರವನ್ನು ನಿಮಗೆ ಹಂಚೋಕೆ ಆಗ್ತಾ ಇಲ್ಲ. ರೈತರ ಬದುಕಿಗೆ ಏನಾಗುತ್ತೆ ಅಂತ ಅಧಿಕಾರಿಗಳು ಕುರಿತು ಕೆಡಿಪಿಯಲ್ಲಿ ಚರ್ಚೆ ಮಾಡಿ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯ ಗುರಿ ಎಷ್ಟು ಮೆಟ್ರಿಕ್ ಬೇಕಂತ ಕೇಳಿ ರಾಜ್ಯ ಸರ್ಕಾರ ಪಡಿಸುವಂತ ಕೆಲಸ ಮಾಡಬಹುದು. ನಾನು ಕೇಳಿದ್ರೆ ಅಧಿಕಾರಿಗಳು ಕೇಳಿದ್ಮೇಲೆ ಹೇಳುತ್ತಂದ್ರೆ ಈಗ ಎಂತ ದೂರ ಅಂತ ನಾವು ಭಾವಿಸಬೇಕಾಗ್ತದೆ. ಮಾಡಿ ಬಹಳಷ್ಟು ದಿನಗಳಾಗಿದ್ವು. ಅದು ಯಾವುದೋ ಹಲವಾರು ಕಾರಣಗಳಿಂದ ಇದಿನ್ನೂ ನಾವು ಓಪನ್ ಮಾಡೋದಕ್ಕೆ ಆಗಿರಲಿಲ್ಲ. ಅದು ನನ್ನ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಇತ್ತೀಚೆಗೆ ಇಲ್ಲಿ ಒಂದು ವೀಕ್ಷಣೆಗೆ ಬಂದಾಗ ಈ ರೀತಿ ಬಿಲ್ಡಿಂಗ್ ಇರುವಂಥದ್ದು ನನ್ನ ಗಮನಕ್ಕೆ ಬಂತು. ಬಂದಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಇದೊಂದು ಓಪನಿಂಗ್ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಕೋಟೆ ಮುಂಭಾಗದಲ್ಲಿ ಪ್ರವಾಸಿ ಮಾಹಿತಿ ಕೇಂದ್ರ, ಆಮೇಲೆ ಪಾರ್ಕಿಂಗ್ ಸೌಲಭ್ಯ, ಲಗೇಜ್ ಕೊಠಡಿ, ಮಹಿಳೆಯರ ಶೌಚಾಲಯಗಳು, ಪ್ರವಾಸಿಗರ ವಿಶ್ರಾಂತಿ ಕೊಠಡಿಗಳನ್ನು, ಸೌಲಭ್ಯಗಳನ್ನು ಇದನ್ನ ಲೋಕಾರ್ಪಣೆ ಮಾಡಲಾಗಿದೆ. ಇವತ್ತು ಉದ್ಘಾಟನೆಯನ್ನು ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಈ ಯೋಜನೆಯ ಲಾಭವನ್ನು ಪಡಿಬೇಕು ಅಂತೇಳಿ ಎಲ್ಲರಲ್ಲಿ ಕೋರ್ತಾ ಇದ್ದೀವಿ. ಒಂದು ತುಂಬ ಖುಷಿಯಾದ ವಿಷಯ ನಮ್ಮ ಚಿತ್ರದುರ್ಗದಲ್ಲಿ ಏನಂದರೆ, ಮೊನ್ನೆ ಭಾನುವಾರ ಮನ್ ಕಿ ಬಾತಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಕೋಟೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೂ ನಮ್ಮ 7 ಸುತ್ತಿನ ಕೋಟೆ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯುವಂಥ ಚಾನ್ಸಸ್ಗಳು ಇವಾಗ ತುಂಬ ಬಂದುಬಿಟ್ಟಿದೆ. ಯಾಕಂದರೆ ಪ್ರಧಾನಿಯೇ ನಮ್ಮ ಕೋಟೆ ಬಗ್ಗೆ ಮಾತಾಡ್ತಾರೆ ಅಂದರೆ ತುಂಬ ಧನ್ಯವಾದ ಪ್ರಧಾನಿಗಳಿಗೆ. ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ರೈತ ಮೋರ್ಚಾದ ನಾವು ಕೂಡ ನಮ್ಮ ಸರ್ಕಾರ ಇದ್ದಾಗ ನಾನು ಉಸಿರಾಗಿ ಉಳಿದಿದೆ.
ಒಂದು ಯೂರಿಯಾ ಹಾಕಕ್ಕಾಗ್ದೇನೆ ಮಣ್ಣು ತಿಂತಾ ಇದ್ದಾನ್ರಿ. ಅದು ಕೂಡ ರಾಜ್ಯ ಸರ್ಕಾರ ನೋಡ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಿಂದ ಏನು ಶೇರ್ ಕೊಡಬೇಕು, ರಾಜ್ಯ ಸರ್ಕಾರ ಶೇರ್ ಕೊಡಬೇಕು, 100% ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದೆ. ಅದನ್ನು ಮಾಡ್ತಾರೆ. ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಬಹುಶಃ ಕರ್ನಾಟಕದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಸಂಕಷ್ಟದ ಬದುಕನ್ನು ನಡೆಸುವಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ರೈತ ಮಾತ್ರ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.